ಅಲ್ಲಿಂದ ಡೈರೆಕ್ಟ್ ಸ್ಕೂಲಿಗೆ ಕಳ್ಸಂడి. ಸ್ಕೂಲ್ ಅಲ್ಲ ಕಾಲೇಜ್. ನಮ್ಮ ಅಮ್ಮ ಇನ್ ಟೊಮಟ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದೈತೆ. ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ನೋಡಿ ನಮ್ಗೆ ಟೊಮಟ ಇಲ್ಲ ಕೊಡಕ್ಕೆ. ಬನ್ನಿ ಊಟ ಕೂಡೋಣ. ಅನನ್ಯ ಬಾಯ್, ಋತು ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತಂದರೆ ನಮ್ಮೂರಲ್ಲಿ ಪಿರಿಯಾಪಟ್ಟಣದ ಹಬ್ಬ ಮಾಡ್ತಾಯಿದ್ದಾರೆ. ಅದು ಹಬ್ಬ ಇದೆ ಇವತ್ತು. ಆ್ಯಂಡ್ ನನ್ನ ಮನೇಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನನ್ನ ಫೇವ್ರೆಟ್ ಕಸಿನ್ ಇದ್ದಾನೆ. ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಊರಲ್ಲಿ ಹಬ್ಬ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನಾನು ಹೋದರೆ ಐ ವಿಲ್ ಕ್ಯಾಪ್ಚರ್ ಎವ್ರಿಥಿಂಗ್. ನಾನು ಹೋಗಿಲ್ಲ ಅಂತಂದರು ಅನನ್ಯ ಋತು ಇವರೆಲ್ಲ ಹೋಗೋರ ಕೈಲಿ ಫೋನ್ ಕೊಟ್ಟು ಕಳಿಸ್ತೀನಿ. ಎಸ್, ಅನನ್ಯ ಋತು ಇಬ್ಬರು ಇದ್ದಾರೆ. ಅದ್ರ ಜೊತೆ ನನ್ನ ಕಸಿನ್ ಕೂಡ ಹಾಡಾಗಿದ್ದಾರೆ. ಆ್ಯಂಡ್ ಐ ವಿಲ್ ಶೋ ಹೆಂಗಿರುತ್ತೆ ಅಂತ. ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಹಾಯ್ ಅಮ್ಮ. ಹಾಯ್ ಗೈಸ್, ನಮ್ಮಮ್ಮ ಬೆಳಗ್ಗೆಯಿಂದನೂ ಎಲ್ಲ ಪ್ರಿಪ್ರೇಷನ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡೈತೆ. ಏನೇನು ಮಾಡೈತೆ ತೋರಿಸ್ತೀನಿ ನಾನು. ಸಾತ್ನಲ್ಲ ಋತು ಹಾಯ್, ನಮಸ್ಕಾರ. ನನ್ನ ಗುಂಡನು ಹಾಯ್, ಅನನ್ಯನು ಹಾಯ್. ಈ ಸ್ಪೆಷಲ್ ಗೆಸ್ಟ್ ಯಾರನ್ನು ತೋರಿಸ್ತೀನಿ ತಡಿ. ಇವರೇ ನನ್ನ ಬ್ಲಾಗಲ್ಲಿ ಇರೋ ಸ್ಪೆಷಲ್ ಗೆಸ್ಟ್. ಅಂಡ್ ತಮಾಸ್ ಅಲ್ಲಿಂದ ಹಂಗೆ ಡೈರೆಕ್ಟ್ ಹತ್ತಿ, ಅಲ್ಲಿಂದ ಡೈರೆಕ್ಟ್ ಸ್ಕೂಲಿಗೆ ಕಳ್ಸಂడి. ಸ್ಕೂಲ್ ಅಲ್ಲ ಕಾಲೇಜ್. ಬ್ಲಾಗೆಲ್ಲ ಮರ್ಯಾದೆಗಳಿದ್ದೀರೋ. ನನ್ನ ಕಾಲೇಜ್ ಹುಡುಗ ಅವನು. ನನ್ನ ಕಸಿನ್ ಇವನೇ ಗೈಸ್, ನನ್ನ ಕಸಿನ್. ಸಾತು ಎಲ್ರಿಗೂ ಗೊತ್ತು ಅಲ್ಲ ನನ್ನ ಬ್ಲಾಗಲ್ಲಿ. ಹಾಯ್ ಸಾತು, ವೆಲ್ಕಮ್ ಟು ಮೈ ಚಾನಲ್. ನಾವು ಮತ್ತೆ ಆದಷ್ಟು ಬೇಗ ಮೀಟ್ ಮಾಡ್ತೀವಿ ಗೈಸ್. ಒಂದು ಮದುವೆ ಇದೆ, ಫಂಕ್ಷನ್ ಇದೆ ನಮ್ಮ ರಿಲೇಟಿವ್. ಅವ್ರ ಮದುವೆ ಮತ್ತೆ ದರ್ಶನ್ ಅಂತ ಹೆಸರು. ಅಣ್ಣ ಮದುವೆಲಿ ಮೀಟ್ ಮಾಡ್ತೀವಿ ಅಲ್ಲ ಸಾತು? ಇನ್ನೊಂದು ಸ್ವಲ್ಪ ಏಕೆ ನಾನು ಏನಾರು ಹೋಗಿಲ್ಲ ಅಲ್ಲಿಗೆ ಅಂತಂದ್ರೆ ಇವರೆಲ್ಲ ನನ್ನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಹುಡುಗಿ ರೆಡಿ ಆಗ್ತಾಳೆ ನೋಡಿ ಗೈಸಿಲಿ. ಹಾಯ್ ಅನನ್ಯ, ಹಂಗೆ ನಂದು ವ್ಲಾಗ್ನ ಕಂಟಿನ್ಯೂ ಮಾಡಿಬಿಡು. ಕೊಡ್ತೀನಿ. ಅರ್ಜೆಂಟಲ್ಲಿ ಹೊರಗೆ ನೋವು ಅವಳನ್ನು ಬೇಗ 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 ಅಂತೈತೆ. ಅದಕ್ಕೆ ನಾನು ಹಿಂಗೆ ತೋರಿಸ್ತಾ ಇದ್ದೆ ನೋಡಿ. ಇದೆಲ್ಲ ಮಡೆ ಎಲ್ಲ ಮಡೆ ಬಿಟ್ಟೆ ಹೋಯ್ತವ್ರೆ. ಮಡೆ ಹಾರ್ತಿ ಇವ್ರು ಮಡೆಗಲ್. ಇದು ಮಡೆ ಅದೇನೆ, ಅದು ಹಾರ್ತಿ, ಇದು ಹಣ್ಕಾಯಿ. ಎಲ್ಲ ಅರ್ಜೆಂಟಲ್ಲಿ ಅವ್ರಿಗೆ ತೋರ್ಸಕ್ಕಾಗಲ್ಲ. ಹೋಗಿ ಇದು ಕೋಕ. ಇದನ್ನ ದೇವ್ರ ಮುಂದೆ ಕುಯ್ಕೊಂಡ್ ತಗೋಬರೋದು. ಇಂಥ ಕಲರ್ ತಗತಿ ಅಲ್ಲ ಬೈಕಲ್ಲಿ ಹೋಗ್ತೀರಾ? ಬಾಯ್. ಋತು ಹೇಳಿ, ಎಲ್ಗೆ ಹೋಗ್ತಿದ್ದೀರಿ? ನೀನಿಂದ ಬರ್ತಾ ಇದ್ದೀನಿ. ಎಲ್ಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ ಹಾಗಾದ್ರೆ ನಿಮ್ಗೆ? ಅಲ್ಲಿ ನಡಿ ಗೊತ್ತಾ. ಸೊ ಗೈಸ್, ಅದು ನಮ್ಮ ಊರ ದೇವಸ್ಥಾನ. ಅದರಿಂದ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದ್ಮೇಲೆ ಕೋಳಿನೆಲ್ಲ ಕಟ್ ಮಾಡ್ತಾರೆ. ಇವರೆಲ್ಲ ಈಗ ಬರ್ತಿರೋರು. ಮತ್ತೆ ಏನಾರ ಹೇಳಿ. ನಾವು ದೇವ್ರು ಮಾಡಕ್ ಹೋಗ್ತಾ ಇದೀವಿ. ಏನಕ್ಕೆ ಮಾಡ್ಬೇಕು ದೇವ್ರು? ದೇವ್ರು ಒಳ್ಳೇದಾಗ್ಲಿ ಅಂತ. ಅದಕ್ಕೆ ಕೋಳಿ ಕುಯ್ಬೇಕಾ? ಓ, ಓಕೆ ಓಕೆ. ತಾವು ನಾವೇನು ಹೇಳಲ್ಲ. ಯಾಕೆ? ಅಷ್ಟೇ, ಅವ್ರು ಹೇಳಿದ್ರಲ್ಲ. ಅಮ್ಮನ ಮಾತು, ಅಮ್ಮನ ಮಗಳು. ಹೌದು. ಬಾಸ್ ನೀವು? ಅಲ್ಲಿ ಹೋದಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿ ಗಂಟ ವೆಯ್ಟ್ ಮಾಡ್ತೀರಿ.
ಚಿಕ್ಕಿ ಎಲ್ಲ ಆಯ್ತಾ? ಕೋಳಿ ಹಿಡ್ಕೊಂಡು ಹೋಗು. ಕೋಳಿ ಬೇಡ ಏನಕ್ಕೆ? ಕೋಳಿ ತಿಂತೀನಿ. ಕೋಳಿ ತಿಂತೀಯ? ಮುಟ್ಟಕ್ಕೆಲ್ಲ ಆಗಲ್ಲ ಕೋಳಿ ತಿನ್ನಾಗಲ್ಲ. ಹಿಡ್ಕೊಂಡು ಮುಟ್ಟು. ಬಟ್ಟೆಗೆಲ್ಲ ಮಾಡ್ಬೇಡ. ಓಕೆ. ಇವಾಗ ಪೂಜೆ ಮುಗಿಸ್ಕೊಂಡು ಸೊಸಿ ಹತ್ರ ಹೋಗ್ತಿದ್ದೀರಿ ಗೈಸ್. ನಾವು ನಮ್ಮ ಅಕ್ಕನ ಹೆಲ್ಪ್ ಮಾಡ್ತಿರೋದು, ಬ್ಲಾಗ್ ಮಾಡ್ತಿಲ್ಲ. ಹೌದೌದು. ನೀವಾದ್ರೂ ಮಾಡೋಕ್ಕಾಗಲ್ಲ, ನಾವಾದ್ರೂ ಮಾಡ್ತೀರಿ ಅಂತ. ನಾವು ಮಾಡ್ತಿದ್ವಿ, ನೀವು ಟೇಕ್ ಓವರ್ ತಗೊಂಡಿದ್ದೀರಲ್ಲ. ನೋಡಿ ದೇವ್ರು ಕೊಟ್ಟ ತಮ್ಮ ನೀನಿದ್ಯಾ. ಇಷ್ಟೊಂದು ಸ್ಕೋಪ್ ಎಲ್ಲ ತಬೇಡ, ನಾವು ಹೇಳಿದ್ರೆ ಮಾತ್ರ ಅದು. ಏನ್ ಸಮಾಚಾರ? ಪೂಜೆ ಎಲ್ಲ ಮುಗೀತು, ಈಗ ಮನೆಗೆ ಹೊರಟಿದ್ವಿ. ಮನೆಗ ಇದು ಕೊಪ್ಪಳ ಹತ್ರನಾ? ಕೊಪ್ಪಳ ಹತ್ರ ಮನೆ. ಓಕೆ ಓಕೆ. ಏನಕ್ಕೆ ಅಲ್ಲಿ ಹೋಗ್ತಿರೋದೀಗ? ಸುಮ್ಮನೆ ಹೋಗ್ತಾ ಇದೀವಿ ಗಾಳಿ ತಾಣಕ್ಕೆ, ಫ್ರೆಶ್ ಗಾಳಿ. ಮನೇಲಿ ಏನ್ ಕೆಲ್ಸ ಇಲ್ಲ ಅಂತ ಅಲ್ಗ ಹೋಗೋದು? ನಮಗ ಅಲ್ಲಿ ಸಿಗುತ್ತೆ ಫ್ರೆಶ್ ಗಾಳಿ. ಅಲ್ಲಿ ಬೆಂಗಳೂರಲ್ಲಿ ಗಾಳಿ ಸಿಗಲ್ವಲ್ಲ, ಅದಕ್ಕೆ ಗಾಳಿ ಕೊಡಿಸ್ತಾ ಇದ್ವಿ. ಓಕೆ ಓಕೆ ಅತ್ತೆ ಓಕೆ. ಬಸ್ ನಮ್ಮ ಅಮ್ಮ ಇನ್ನು ಟೊಮಟ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದೈತೆ. ಯಾರ್ಯಾರಿಗೂ ಅಂದ್ರೆ ನೋಡಿ, ನಮ್ಗೆ ಟಮಟ ಇಲ್ಲ ಕೊಡಕ್ಕೆ. ಬೇರೆಯವ್ರಿಗೆ ರೋಡ್ ಹೋಗೋರ್ಗೆ ಹೋಗಲ್ಲ, ಎಲ್ಲ ಕೊಡ್ತಾರೆ ಟಮಟ. ಈಗ ಸೊಸೆ ನೋಡಿದ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀರಿ. ಚಿಕ್ಕಿ ನೀವು ಹೋಗ್ತಿದೀವಿ. ಕನ್ನಡ ಬರಲ್ಲ, ನಿನ್ಗೆ ಇಂಗ್ಲಿಷ್ ಬರಲ್ಲ. ಓ ಚಾಲೆಂಜ್ ನೋಡೋಣ. ಅದಕ್ಕೇನು ಇವಾಗ ಬೇಡ, ಬ್ಲಾಗಲ್ಲೆಲ್ಲ ಬೇಡ, ಮನೇಲಿ ಕಂಡು ಮಾತಾಡೋಣ. ಓಕೆನಾ? ಬೆಟ್ಟಿಂಗ್ಸ್ ಇಷ್ಟು. ಬೆಟ್ಟಿಂಗ್ಸ್ ಎಲ್ಲ ಯಾಕೆ? ಇದೇನ್ ಚಾಲೆಂಜ್ ಅದ? ಸುಮ್ನೆ ಆಡಕ್ ಆಗ್ತೈತೆ. ಮುಂದೆ ನೋಡ್ಕೊಂಡು ನಡೆಯ ಮೇಲೆ ಅಲ್ಲಿ ಬಿಚ್ಚಿದ್ಯಾ. ಬಂದ್ರು ಗೈಸ್ ಮನೆಗೆ. ಇವಾಗ ಕೋಳಿ ಕ್ಲೀನ್ ಮಾಡಿಸ್ಕೊಬರಬೇಕು. ನಮಸ್ಕಾರ. ದೇವ್ರ ಮುಂದೆನೆ ಕೋಳಿ ಕುಯ್ಬೇಕು, ಅದಕ್ಕೋಸ್ಕರ ತಗೊಬಂದು ಕುಯ್ದು ಇವಾಗ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ತಗೊಂಡು ಹೋಗ್ತಾರೆ. ಬಿಕಾಸ್ ನಮ್ಮ ಮನೇಲಿ ಕ್ಲೀನ್ ಮಾಡಿ ಹೋಗೋಕ್ಕೆಲ್ಲ ಯಾರು ಇಲ್ಲ. ಇವ್ರು ಮಾಡ್ತಾರೆ, ಬಟ್ ಟೈಮ್ ಎಲ್ಲ ಜಾಸ್ತಿ ಬೇಕು. ಚಿನ್ನಪ್ಪ ಪಾಚಿ ಮಾಡಿದ್ದೇನೆ ಗೈಸ್. ಸಾತು ವ್ಲಾಗ್ ಮಾಡ್ಕೊಬಂದಿದ್ದೇನೆ. ನಿಮಗೆ ಇದಕ್ಕಿಂತ ಮುಂಚೆನೇ ಕ್ಲಿಪ್ಪಿಂಗ್ಸ್ ನೋಡಿರ್ತೀರ ನೀವು. ಆ್ಯಂಡ್ ಈ ದೇವ್ರು ಹೆಂಗೆ ಅಂತಂದರೆ, ಮನೆಯಿಂದನೇ ಆರತಿ, ಮಡೆ ಮತ್ತು ಅಣ್ಕಾಯಿ ಎಲ್ಲ ತೊಗೊಂಡೋಗಿ ಹೊಲದಲ್ಲಿ ಮಾಡ್ಕೊಬರೋದು. ಹೊಲದಲ್ಲಿ ಒಂದು ಪುಟ್ಟ ಕಲ್ಲುಗಳನ್ನ ತೊಳೆದ್ಬಿಟ್ಟಿಟ್ಟು ಅಷ್ಟು ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಇದು ಇರೋದು ಪಿರಿಯಾಪಟ್ಟಣ ಅಂತ ಹೇಳಿ ಅಲ್ಲಿ ಇರೋದು ದೇವರು. ಅದನ್ನು ಎದುರೊಪ್ಪಿಸಿ ಇಲ್ಲಿ ಮಾಡ್ತಾರೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದ ಹೋದವ್ರಿಗೆ ಇದು ನಾನು ಹೇಳ್ತಾ ಇದ್ದೀನಲ್ಲ, ಅದು ತಿಳ್ಕೊಳ್ಳಿ ಅಷ್ಟೇ ಗೈಸ್. ಆ್ಯಂಡ್ ಯೂಶ್ವಲಿ ದೊಡ್ಡ ಹಬ್ಬ ಮಾಡಿ ಅವತ್ತಿನ ಬೆಳಿಗ್ಗೆ ಮಾಡ್ತಾ ಇರ್ತಾರೆ. ಮರಿ ಕುಯ್ಯೋರು ಮರಿ ಕುಯ್ಕೊಂಬರ್ತಾರೆ, ಕೋಳಿ ಕುಯ್ಯೋರು ಕೋಳಿ ಕುಯ್ಕೊಬರ್ತಾರೆ. ನಾನ್ ವೆಜ್, ಇದೇವ್ರಿಗೆ ನಾನ್ ವೆಜ್ಜು. ಆ್ಯಂಡ್ ಯಸ್, ನಾನು ತಂಡಿ ಎಲ್ಲ ಅಲ್ಲಿ, ಮತ್ತು ನಾನು ಇವಾಗ ಎಲ್ಲರೂ ಹೋಗಿದ್ರು, ನಾನು ಹೋದ್ರೆ ಪಾಪುನೇ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲರೂ ಬಂದಿರ್ತಾರೆ, ಸುಮ್ಮನೆ ಕಣ್ಣೆಸರಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪುನ ಎತ್ಕೊಂಡು ಹೋಗೋದು ಬೇಡ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಅದೇ ಅವನು ನೋಡ್ಕೊಳ್ಳೋಕ್ಕೆ ಇಲ್ಲಿರ್ಬೇಕಾರ ಅಂತ ಹೇಳಿ ಅವನಿಗೆ ಬಲೂನ್ಸ್ ಎಲ್ಲ ತೊಗೊಬಂದಿದ್ದೆ ಗೈಸ್ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಲೈಕ್ ತೋರಿಸ್ತೀನಿ, ಈ ಥರ ಓದ್ಬಿಟ್ಟು ಇಲ್ಲಿ ಬಿಚ್ಕೊಳ್ದಂಗೆ ಇದು ಮಾಡಿದ್ದೀನಿ. ಅವನು ಇಷ್ಟು ಚೆನ್ನಾಗಿ ಆಟ ಆಡ್ತಾನೆ ಗೊತ್ತಾ ಇದರಲ್ಲಿ. ಮೀನ್ಸ್ ಅವ್ನು ಇಟ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಅವನಿಗೆ ಹಿಂಗೆ ಮಗುಗೆ ಹಿಂಗೆ ಈ ಥರ ಎಲ್ಲ ಮಾಡಿಸಿದ್ರೆ ಹಿಂಗೆ ನಗೋದು ಎಲ್ಲ ಮಾಡ್ತಾನೆ. ಅವ್ನಿಗೆ ಇಷ್ಟ ಆಗಿದೆ. 2 ಪ್ಯಾಕ್ ಚಿಕ್ಕ ತೊಗೊಬಂದಿದ್ದೆ, ಒಂದು 5 ಏನೋ ಇದೆ ಅಂತ ಅನಿಸುತ್ತೆ. ಅಷ್ಟಕ್ಕೆ 40 ರೂಪೀಸು. ನಂಗೆ ಗೊತ್ತಿರಲಿಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ 1 ರೂಪಿಗೆ 2, 1 ರೂಪಿಗೆ 1 ಆ ಥರ ಸಿಗ್ತಾಯಿತ್ತು. ಇವಾಗ ಏನು ಗೈಸ್ಕೊ ಬಲೂನ್ಗೆ ಅಷ್ಟೊಂದು ದುಡ್ಡು ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನಾನ್ ವೆಜ್ ಪ್ರಿಪ್ರೇಷನ್ ನಡೀತೈತೆ. ಎಷ್ಟು ಮೆಸ್ಸಿ ಮಾಡ್ಕೊಂಡವ್ರೆ. ಏನು ಸ್ಪೆಷಲ್ಲು? ಏನು ಸ್ಪೆಷಲ್? ಬಿರಿಯಾನಿ, ಫ್ರೈ, ಸಾಂಬಾರ್. ಚಿಕನ್ನಾ ಮಟನ್ನಾ? ಅವರೆಲ್ಲರೂ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊತಿದ್ದಾರೆ ಗೈಸ್. ನಾನು ಚಿನ್ನಪ್ಪ ಇಲ್ಲಿ ಕುತ್ಕೊಂಡಿದ್ದೀನಿ ಚೇರ್ ಮೇಲೆ. ಅವ್ನು ತೋರಿಸಿದ್ರೆ ನನಗೆ ಎಡಿಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಬ್ಲರ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ನಮ್ಮನೆ ಚಫ್ ತೋರಿಸ್ತಿದ್ದಾನೆ. ನಾನಲ್ಲ ಅತ್ತೆ. ಹಾಯ್ ಅಷ್ಟೇ, ನಾನಲ್ಲ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಲೈಟ್ ಹಾಕತ್ತೀನಿ. ಬೆಣ್ಣೆನ ಇದು ಸಾಂಬಾರು ಫ್ರೈ ಡಿಪಾರ್ಟ್ಮೆಂಟು ಇವರು ಚಪ್ಪು. ಸೌಟ್ ತಂದಿಲ್ಲ. ಇದು ಬಿರಿಯಾನಿ ಡಿಪಾರ್ಟ್ಮೆಂಟ್.
ಬೆಣ್ಣೆ ಹಾಕಿರೋದಕ್ಕೆ ಗಮ್ಮಂತ ಇದೆ ಗೊತ್ತಾ. ಒಗ್ಗರಣೆ ನಮ್ಮನೆ ಚೆಫ್ ಶೆಫ್ ಅಲ್ಲ, ನಾನ್ ವೆಜ್ ಚೆಫ್. ನಾನು ಕುಂಕುಮನ ಇಟ್ಕೊಳ್ಳಿಲ್ಲ ಕಣೆ, ಅವ್ವ ತಂದ್ಕೊಟ್ಟು ದೇವಸ್ಥಾನದಿಂದ ತಂದ್ಕೊಟ್ಟೈತೆ. ಅವ್ನು ಮಲಗಿದ್ದ ಅಂತ ಅವ್ನಿಗೆ ಇಡ್ಲಿಲ್ಲ, ನಾನು ಇವಾಗ ಇಟ್ಕೊಬಿಡ್ತೀನಿ. ಎಷ್ಟು ದಿನಪ್ಪ ಪಾಚಿ ಮಾಡೋನೆ, ಅದಕ್ಕೆ ನನಗೆ ಸ್ವಲ್ಪ ಫ್ರೀ, ಅದಕ್ಕೆ ಎಲ್ಲರೂ ಮಾತಾಡ್ಸ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಅಂದಿದ್ರೆ ಆಗ್ತಿರಲಿಲ್ಲ. ಇಷ್ಟರ ತನಕ ಅವನು ಎತ್ತಿದ್ದ, ಸ್ವಲ್ಪ ಹೊತ್ತಿಂದ ಮಲಗಿದ್ದಾನಲ್ಲ, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತಂದರೆ ಬಿರಿಯಾನಿ, ಫ್ರೈ, ದೆನ್ ಸಾಂಬಾರು, ಪಲ್ಯ, ಇಷ್ಟು. ಪ್ರದೀಪ್ ಸಂಜೆ ಬರ್ತಾರೆ, ಕಾಲ್ ಮಾಡಿದ್ವಿ. ಸಂಜೆ ಅಂತೆ ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಏನಾದ್ರು ವರ್ಕ್ ಇದ್ದರೆ ಅವ್ರು ಹೋಗ್ಬಿಟ್ಟು ಮತ್ತೆ ಸಂಜೆ ಬರ್ತಾರೆ. ಆ್ಯಂಡ್ ಅನನ್ಯ ಮತ್ತು ಅಮ್ಮ ಒಳಗಡೆ ಇದ್ದಾರೆ. ಬನ್ನಿ ಹೋಗೋಣ. ಟೀ ಡಿಪಾರ್ಟ್ಮೆಂಟ್ ಇವ್ರ ಈಗ ಅನನ್ಯ ನಿನ್ಕಿನ ಚೆನ್ನಾಗಿ ಅಮ್ಮನೇ ಮಾತಾಡುತ್ತೆ ಕಣ. ಅಮ್ಮ ನೀನೇ ಕಣಮ್ಮ ನನ್ನ ಮಗ ಚೆನ್ನಾಗಿ ಮಾತಾಡೋದು. ಇವರೆಲ್ಲ ವೇಸ್ಟು, ನಾಚ್ಕತವ್ರವರೆಲ್ಲ. ಪಲ್ಯ ಮಾಡ್ತೀಯಮ್ಮ? ನನ್ನ ಫೇವ್ರೇಟ್ ಗೈಸ್ ಪಲ್ಯ. ಅವರೆಕಾಯಿ ಈಗ ಸಿಗುತ್ತಾ? ಅವಸೆ ಅವರೆಕಾಯಿ ಓ, ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಂದೇನೆ ಏನೇ ನಿಂದು? ಏನು ಅವಾಜ್ ಆಗ್ತಾ ಇದೆಯಾ? ಇನ್ನೊಂದ್ಸತಿ ತೋರ್ಸ್ ನೋಡು ನನ್ನ. ಗೈಸ್ ಕೆಲಸ ಅಪ್ಪರ ಆಗುವಂತೊಳಗೆ. ಈಗ ಟೀ ಡಿಪಾರ್ಟ್ಮೆಂಟಾ ನೀವು? ಓಕೆ, ಹೌದು, ನನಗೂ ಟೀ ಬೇಕು. ಮತ್ತೆ ಕಾಫಿನಾ? ಇಲ್ಲಾಂದ್ರೆ ನನ್ಗೆ ಹಾಲು ತಕ್ಕೊಡು. ಓ ಅದಕ್ಕೆ ಪೌಡರ್ ಹಾಕಿರ್ತೀಯಲ್ಲ, ಕರೆಕ್ಟ್. ಸರಿ ಸರಿ ಆಯಿತು, ಏನೋ ಒಂದು ಮಾಡು. ಅವಳು ಏನು ಮಾಡ್ತಾಳೆ ಅದನ್ನೇ ಕುಡಿದ್ರಾಯ್ತು ಪ್ಲೀಸ್. ಬಟ್ ನಾನು ಟೀ ಕುಡಿಯಲ್ಲ, ನನಗೇನು ಟೀ ಅಷ್ಟು ಇಷ್ಟ ಆಗಲ್ಲ ಗೈಸ್. ಅಂದರೆ ನಾನೇ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕಾಫಿ ಪೌಡರ್ ಏನಾರು ಹಾಕ್ಕೊಂಡು ಕುಡಿಬೇಕು ಅಷ್ಟೆ. ಇಷ್ಟು ತೊಮಟ ಈ ಥರದ್ದು 2 ಮಾಡಿರೋದು. ಇದು ನೋಡಿ ಎಷ್ಟೈತೆ. ನಮ್ಮಮ್ಮ ಅದು ಏನು ಮಾಡಿಸಿ ಕೇಳ್ತೈತೆ. ಅಮ್ಮ ತೊಮಟ ಏನು ಮಾಡ್ದಮ್ಮ? ಅಷ್ಟೇ ಎಷ್ಟೈತಲ್ಲ. ನಮ್ಮ ಊರು ತುಂಬ ಹಂಚ್ಕೊಂಬಂದೈತೆ ಅಂತವಳ ನನ್ಯ. ಅಂದ್ರೂ ಅಷ್ಟು ಪೂರ್ತಿ ಕೊಟ್ಟಿದ್ಯಾ? ಅಷ್ಟು ದೊಡ್ಡದು. ಕೂದ್ಲಿಗೆ ಹಚ್ಕೊಬಿಟ್ಟೈತು ಕಡೆ. ಮಾಡ್ದಲ್ಲ ಈಗ ಎಲ್ತಲ್ಲಿ ಮಾಡಿದೆ ಮಾಡಿಸ್ಕ. ಅದೇನಾಗಲ್ಲ, ಕೂದಲು ಸುಟ್ಟೋಗುತ್ತೆ. ಕಟ್ಟಾಯ್ತು. 8 ಸಲ ಹೊಡೆದೋಗುತ್ತೆ. ಬನ್ನಿ ಊಟಕ್ಕೆ ಕೂಡೋಣ. ಏನು ಮಾಡ್ತಿರೋದು ನೀವು? ಲೆಮನ್ ಕಟ್ ಮಾಡ್ತಿರೋದ? ಈ ಕಾಲು ರೆಕ್ಕೆ ಇಂಥವ ನಮಗೆ ಇದೊಂದು ಸೆಲೆಕ್ಟಿವ್ ಬಿಸ್ಕೆಟ್. ಇದು ಮೂಳೆ ಪೀಸಾ? ಬಾಯ್ ಬಾಯ್. ಬಸ್ ಎಕ್ಸ್ಪ್ರೆಸ್ ಸಾತು ಬಾಯ್. ಸಾತು ಬಸ್ ಬರ್ತೈತಂತ. ಅನನ್ಯ ಬಾಯ್ ಅಂತ. ಅನನ್ಯ ಬಾಯ್. ಋತು ಬಾಯ್. ಚಿನ್ನಪ್ಪ ಏನು ಮಾಡ್ತಾನೆ ನೋಡೋಣ ಬನ್ನಿ ಗೈಸ್. ಅವ್ರು ಹೋದ್ರು, ನಾವು ಉಳಿಸ್ಕೊಳಕ್ಕೆ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ. ಸಾತುನು ಶುಭಂಟಿನು. ಓ ಚಿನ್ನಪ್ಪ ಎದ್ದಿದ್ದಾನೆ. ಚಿನ್ನಪ್ಪ ಗೊಂಬೆ ಬಂಗಾರಿ
ಆಟ ಆಡ್ತಾನೆ ಗೈಸ್ ನಕ್ಕೊಂಡು. ಬಟ್ ಅವನು ಹುಷಾರಿಲ್ಲ ಅಂತ ಮೊನ್ನೆ ಲೀವ್ ಹಾಕಿದ್ರಿಂದ ಕಂಟಿನ್ಯೂಸ್ 2-3 ಡೇಸ್ ಆಗುತ್ತೆ ಅಂತ ಬೇಡ ಅಂತ ಕರ್ಕೊಂಡು ಹೋದ್ರು. ಆ್ಯಂಡ್ ಯಸ್ ಅವ್ರು ಹೋದ್ರು. ಇವಾಗ ನಾವಷ್ಟೇ. ಏನು ಮಾಡ್ತಿದ್ಯಾ? ವ್ಲಾಗ್ ನೋಡ್ತಾಳೆ ಗೈಸ್. ಇದನ್ನು ಹಾಕಿದೆಯಲ್ಲ ಅದನ್ನು ಹಾಕಿದೆಯಲ್ಲ ಅಂತ ಅಂದ್ಕೊಂಡು ಹಂಗೆ ಕಾಣಿಸ್ತಿದ್ದೀನಿ ನಾನು, ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಾಳೆ. ಅವರಿಬ್ರದೇ ಫೈಟಿಂಗ್ ನೋಡ್ತಾ ಇರೋದು. ಹಂಗೆ ಕಾಣಿಸ್ತಾ ಇದ್ದೀನಿ ಅಂತಲ್ಲ, ಅವನು ವಿಡಿಯೋ ಆನ್ ಮಾಡಿದ್ರೆ ಅಷ್ಟೇ ನಿನಗೆ ಎಗ್ ಪಪ್ಸ್ ಕೊಡೋದು ಒಂದು ಅದು ನೋಡ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡೋರಿಗೆ ಅಷ್ಟೇ ಗೈಸ್ ಅದೇನು ಅಂತ ಅರ್ಥ ಆಗೋದು. ಅದಕ್ಕೆ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ. ಗೈಸ್ ಅಬ್ಬಿ ಬಂದಿದ್ದ, ಪ್ರದೀಪ್ ಬಂದಿದ್ರು. ಬ್ಲಾಗ್ ಸ್ಟಾರ್ಟ್ ಮಾಡಿರೋದನ್ನೇ ಮರ್ತು ಬಿಟ್ಟಿದ್ದೀನಿ ನಾನು. ಅಯ್ಯೋ ಅವ್ರು ಪ್ರದೀಪ್ ಹೋದ್ಮೇಲೆ ಇವಾಗ ನೆನೆಸ್ಕೊತಾ ಇದ್ದೀನಿ, ಅಯ್ಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಅಟ್ಲೀಸ್ಟ್ ಏನಾದರೂ ಅವರನ್ನು ಕ್ಯಾಪ್ಚರ್ ಮಾಡ್ಬೋದಾಗಿತ್ತಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ. ಅಯ್ಯೋ ಮರ್ತೇ ಹೋಗ್ಬಿಟ್ಟಿದೆ. ಟ್ಯೂಬ್ಲೈಟ್ ಆನ್ ಮಾಡ್ತೀನಿ ತಡೀರಿ ಗೈಸ್, ಏನು ಕಾಣಿಸ್ತಾನೆ ಇಲ್ಲ ಫೇಸ್. ಏನಾದರೂ ಹೇಳೋದಿದ್ಯಾ? ಏನಿಲ್ಲ. ಮತ್ತೆ ಏನು ಸಮಾಚಾರ? ನಾನು ಕುಂಕುಮ ಇಟ್ಕೊಂಡಿದ್ದೀನಿ ನೋಡಿ ಗೈಸ್, ದೇವಸ್ಥಾನದ ತಗೊಬಂದಿದ್ದೆ. ತಿಂದ್ವಿ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಹೊಟ್ಟೆ ತುಂಬೈತೆ. ರಾತ್ರಿಗೆ ಊಟ ಮಧ್ಯಾಹ್ನ ರಾತ್ರಿಗೆ ಬೇಕು. ನಾನ್ ವೆಜ್ ಅಲ್ಲ, ಒಂಚೂರು ನೋಡ್ಬೇಕು. ಋತು ಎಲ್ಲೋ ಈಚೆ ಹೋಗೋನೆ, ಅಬ್ಬಿ ಜೊತೆ ಹೋದ ಅನ್ಸುತ್ತೆ. ಇಷ್ಟು ಬಂದ್ಮೇಲೆ ತೋರಿಸ್ತೀನಿ. ಚಿನ್ನಪ್ಪ ಮಾಮ ಮಾತಾಡ್ಸು. ಚಿನ್ನಪ್ಪ ಋತು ಆಟ ಆಡಿಸ್ತಾನೆ ಗೀಸ್ ಪಾಪನ್ನ. ಎಲ್ಲಿಗೆ ಹೋಗಿದ್ದ ತಗೊಂಡ ಇಷ್ಟದಾಗ? ಸ್ಮೈಲಲ್ಲೇ ಆನ್ಸರ್. ಎಲ್ಗೋಗಿದ್ದ? ಅಬ್ಬಿ ಅವ್ರ ಮನೆಗೆ ಹೋಗಿದ್ನಂತೆ ಗೈಸ್. ಅವನಿದ್ದಾಗ ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ. ಅವನಿದ್ದಾಗ ಭಾವ ಇದ್ದಾಗ ಎಲ್ಲ. ಈಗ ಅಯ್ಯೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಅಂತ ನೆನೆಸ್ಕೊಂಡೆ. ಮತ್ತೇನು ಸಮಾಚಾರ? ಎಲ್ಲ ಹೇಳ್ಬೇಕು. ಏನು ಇಷ್ಟು ಡೀಸೆಂಟ್ ಆಗ್ಬಿಟ್ಟಿದ್ದಿ? ಇವನು ಹೇಳ್ತವನಿ ಹೇಳ ಸಮಾಚಾರ ಎಲ್ಲ ಹೇಳ, ಏನಿಲ್ಲ ಅನ್ನ. ಇಬ್ರು ಏನ್ ಮಾತಾಡ್ತಾ ಇದೀರ ಅಲ್ಲಿ? ಚಿನ್ನಪ್ಪ ಫೇವ್ರೇಟ್ ಟಾಯ್ ಗೈಸ್. ಅಲ್ಲಿ ಮೇಲ್ಗಡೆ ಕಟ್ಟಿರ್ತೀನಿ, ಅವ್ನು ಏನಾರ ಹಳ್ಬೇಕಾದ್ರೆ ಕೀ ಕೊಟ್ರೆ ಮೇಲಿಂಗ್ ರೊಟೇಟ್ ಆಗ್ತಿರುತ್ತಲ್ಲ, ನೋಡ್ತಾ ಇರ್ತಾನೆ. ಆ್ಯಂಡ್ ಯಸ್ ವಿ ಆರ್ ಡನ್ ವಿತ್ ದಿ ಡಿನ್ನರ್. ಊಟ ಆಯಿತು. ಸಾಂಬಾರು ಪಲ್ಯ ಅಂತೂ ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿತ್ತು. ದೆನ್ ಫ್ರೈ, ಬಿರಿಯಾನಿ ಸ್ವಲ್ಪ ಇತ್ತು. ವೈಟ್ ರೈಸ್ ತಿನ್ನೋರಿಗೆ ವೈಟ್ ರೈಸು. ಇಷ್ಟು ಊಟ ಮಾಡ್ಕೊಂಡು ಆ್ಯಂಡ್ ಯಸ್ ಊಟ ಮುಗಿಸ್ಕೊಂಡು ಬಂದ್ವಿ. ಅನನ್ಯ ಮಾಡ್ಕೊಬಂದು ಇಲ್ಲಿ ಪಾಪು ಆಟ ಆಡಿಸ್ತಾ ಇದ್ಲು. ಅದನ್ನು ಅಮ್ಮ ಬಂತು. ನಾನು ಮೊದಲೇ ಹೋಗಿದ್ದೆ ಊಟಕ್ಕೆ. ಇವಾಗ ನಂದು ಊಟ ಆಯಿತು, ನಾನು ಬಂದೆ. ಅಮ್ಮ ಊಟ ಮಾಡ್ತಿದ್ದೆ. ಋತು ಊಟೆಲ್ಲ ಮುಂಚೆ ಆಯಿತು, ಅಲ್ಲೇ ಕೂತಿದ್ದೇನೆ. ಅನನ್ಯ ಊಟದಲ್ಲಿ ಏನು ಇಷ್ಟ ಆಯಿತು? ಅನನ್ಯ ರಾಣಿ ಊಟದಲ್ಲಿ ಏನಿಗೆ? ಮಧ್ಯಾಹ್ನ ಬಿರಿಯಾನಿ ಇಷ್ಟ ಆಯಿತು. ಇವಾಗ ಪಲ್ಯ ಚೆನ್ನಾಗಿತ್ತು ಅಲ್ಲ, ಸಕ್ಕ. ನಮ್ಮ ಪಲ್ಯ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕಾಯಿ ಜಾಸ್ತಿ ಹಾಕಿದ್ದಕ್ಕೆ ನಾನು ಅಂದ್ಕೊಂಡಿದ್ದೆ ಮೇ ಬಿ ಕಾಯಿ ಥರ ಅನ್ಸುತ್ತೇನೋ ಅಂತ. ಬಟ್ ಆ ಕಾಯಿ ಹಾಕಿದ್ದಕ್ಕೆ ಟೇಸ್ಟಿನ ಜಾಸ್ತಿ ಆಗಿದ್ದು. ಹುರಿದಿರೋ ಥರ ಏನೋ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಅದು ಕಳ್ಳು ಪೀಸಸ್ ಎಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ಅದಕ್ಕೆ ಚೆನ್ನಾಗಿತ್ತು ಅನಿಸುತ್ತೆ. ಆ್ಯಂಡ್ ಎಸ್ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ ವ್ಲಾಗ್. ಆದಷ್ಟು ವ್ಲಾಗ್ ಎಂಡ್ ಮಾಡ್ತೀನಿ ನಾನು ಬೇಗ. ಅನನ್ಯ ವ್ಲಾಗ್ ಎಂಡ್ ಮಾಡಲ? ಇನ್ನೊಂದು ಸ್ವಲ್ಪ ಚಿಕ್ಕಿಬೇಕು ಅನ್ನಿಸಿನಪ್ಪ. ವ್ಲಾಗ್ ಎಂಡ್ ಮಾಡಲ? ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ. And yes, I will end this vlog here only. Thank you for watching guys. Please do like, share, comment and subscribe to Aishwarya Pradeep YouTube channel and subscribe